ಗುರುವಾರ ನಡಿಬೇಕಾಗಿರುವ ಪ್ರಚಾರವನ್ನು ಈಗ ಬೇಗ ಮುಂದಕ್ಕೆ ಹಾಕಲಾಗಿದೆ. ತೇದಿ ಇನ್ನೂ ಹೇಳಿಲ್ಲ. ರೌಡಿಗಳ ಅಟ್ಟಹಾಸದಿಂದ ಯುವಕನಲ್ಲಿ ಒಬ್ಬನಿಗೆ ಏಟಾಗಿದೆ. ವಿಕ್ಟಿಮ್ ಆಗಿರೋ ಯುವಕನಿಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ನಿನ್ನೆ ನಡೆದಿರುವ ಈ ಸಂಭವದಲ್ಲಿ ಪೊಲೀಸ್ ಅವರು ಈಗಾಗಲೇ ವಿಚಾರಣೆ ಶುರು ಮಾಡಿದ್ದಾರೆ. ಅಪ್ಪ, ನಾನು ಹೋಗಿ ಬರ್ತೀನಿ. ಮಗಳೇ, ಹುಷಾರ್ ಕಣಮ್ಮ. ಆ ಕನಕಪುರದವರು ಹಾಗನ್ಕೊಂಡ್ ಕೂತಿದ್ರೆ ಏನು ಮಾಡಕ್ಕಾಗಲ್ಲಪ್ಪ. ಇವತ್ತು ನಾವು ವಕೀಲ್ನ ನೋಡ್ಬೇಕು. ಅವನ್ಗೆ ಅಗೇನ್ಸ್ಟ್ ಕಂಪ್ಲೇಂಟ್ ಕೊಟ್ರೆ ಅವ್ನು ನಮ್ಮನ್ನು ಕೊಲ್ತಾನೆ. ಅವನೇನು ಮಾಡಲ್ಲ, ನೀನ್ ಸುಮ್ಮನೆ ಭಯ ಪಡ್ಬೇಡ. ನೀನ್ ಅಪ್ಪನ ಹತ್ರ ಹೇಳಿದ್ಯಾ? ಇಲ್ಲ, ನಿನಗೆ ಗೊತ್ತಲ್ವಾ ನನ್ನ ಸಿಚುವೇಶನ್. ಇನ್ನ ಇದನ್ನೂ ಗೊತ್ತಾಗ್ಬಿಟ್ರೆ ಇನ್ನು ನಾನು ಫೋರ್ಸ್ ಮಾಡಲ್ಲ. ಅನು, ಪರವಾಗಿಲ್ಲ, ಕೂತ್ಕೊಳ್ಳಿ. ನೀವು ಹೇಳಿರೋ ಸಾರಾ ಇವರೇನಾ? ಹೌದು ಸರ್. ಸಾರಾ, ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ?
ಈ ಕೇಸಲ್ಲಿ ಸಾರಾಗೆ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ. ಇದಕ್ಕೆ ನಾನು ಗ್ಯಾರಂಟಿ. ನೀನೊಂದು ಕೆಲಸ ಮಾಡಿದ್ರೆ ಸಾಕು, ನಡೆದಿರೋದೆಲ್ಲನೂ ನನ್ನ ಹತ್ರ ಮುಚ್ಚಿಡ್ದಲ್ಲೇ ಹೇಳಿದ್ರೆ ಸಾಕು. ಹೇಳ್ತೀನಿ ಸರ್. ಒಂದು ಬರ್ತ್ಡೇ ಫಂಕ್ಷನಲ್ಲಿ ಹೋದಾಗ ನಾನು ಸ್ಯಾಮ್ನ ಫಸ್ಟ್ ಟೈಮ್ ನೋಡಿದ್ದು. ಹಾಯ್. ಟೋನಿ ನೋಡೋಣ ಬಾ. ನೀನ್ ಅಲ್ಲಿಗೆ ಹೋಗಿದ್ದೆ ನಿನ್ನೆ? ಹೇ ಹಲೋ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಾರಾ? ಥ್ಯಾಂಕ್ ಯು ಸೊ ಮಚ್. ಸಾರಾ? ಮೈ ಪ್ಲೆಷರ್. ಸ್ಯಾಮ್, ಇವನೇ ಸ್ಯಾಮ್. ಹಾಯ್. ಹಾಯ್. ಸ್ಯಾಮ್ ಕೆಂಪನಹಳ್ಳಿ. ಇವ್ರಿಗೆ ತುಂಬ ಬೇಕಾದವನು ನಾನು. ಸಾರಾ. ನಾವ್ ಕೇಕ್ ಕಟ್ ಮಾಡೋಣ. ಯಾ 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 ಶೋರ್. ಕಮಾನ್. ಓಕೆ ಗಾಯ್ಸ್, ಲೆಟ್ಸ್ ಕಟ್ ದ ಕೇಕ್ ಅಂಡ್ ಸೆಲೆಬ್ರೇಟ್. ಬೇಗ ಕಟ್ ಮಾಡು, ಸೊ ನಾವು ಆಗ ಪಾರ್ಟಿ ಮಾಡ್ಬೋದು. ಓಕೆ? ಅದಾದ್ಮೇಲೆ ತುಂಬಾ ಸತಿ ನಾವು ಮೀಟ್ ಮಾಡಿದ್ವಿ, ಜೊತೆಗೆ ಹೋಗ್ತಾ ಇದ್ವಿ. ಓಕೆ, Okay. ಬಾಯ್. ಬಾಯ್. ಸಾರಾ, ಇದೆಲ್ಲ ಏನು ಸರಿ ಇಲ್ಲ ನೋಡ್ಕೊ. ಅವ್ನು ಒಳ್ಳೆಯವನ್ ಕಣೆ. ಹೌದು, ಊರಲ್ಲಿ ಎಲ್ರಿಗೂ ಗೊತ್ತು. ಅನು ಹೇಳೋದನ್ನ ನಾನು ಕೇಳಿದಿರಾ ಅವನ ಜೊತೆ ಕ್ಲೋಸ್ ಆಗಿ ಮೂವ್ ಆದೆ. ನೀ ಎಲ್ಲೋ ಹೊರಟಿದ್ದೆ? ಅನುಗೋಸ್ಕರ ವೇಟ್ ಮಾಡ್ತಿದ್ದೆ. ಓ, ನಾವಿಬ್ರು ಹೊರಗೆ ಹೋಗೋಣ. ಸರಿಯಪ್ಪ. ನಾ ಹೊರಡ್ತೀನಿ. ನನ್ನ ಫ್ರೆಂಡ್ಸು ನಿನ್ನ ನೋಡಬೇಕು ಅಂತ ಆಸೆ ಪಡ್ತಾ ಇದ್ರು. ನಮ್ಮಿಬ್ರು ಬಗ್ಗೆ ನಾನು ಅವ್ರಿಗೆ ಹೇಳಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ನನ್ನ ಜೊತೆನೇ ಇರು. ಬಾ, ಕೂತ್ಕೋ. ಸಾರಾ, ನೀವು ಭಯಪಡೋ ಅಗತ್ಯ ಇಲ್ಲ. ನಾವು ನಿಮ್ಮ ಜೊತೆ ಇರ್ತೀನಿ. ಈ ಕೇಸ್ನ ನಾನು ಪ್ರೊಸೀಡ್ ಮಾಡ್ಕೊತೀನಿ. ನೀವಿವಾಗ ಧೈರ್ಯದಿಂದ ಹೋಗ್ಬೋದು. ಓಕೆ ಸರ್. ಸರಿ, ಮತ್ತೆ ಸಿಗೋಣ. ಸರಿ ಸರ್. ಓಕೆ.
ಅಮ್ಮ ಚೆನ್ನಾಗಿದ್ದೀರಾ? ಹಾಂ ಹಾಂ ನಮ್ಮ ವಿಷಯವನ್ನು ಸ್ವಲ್ಪ ಮುಗಿಸ್ಕೊಟ್ರೆ. ಖಂಡಿತ ಮುಗಿಸೋಣ. ಹಾಂ ಸರಿ. ಸ್ಯಾಮಲ್ಲಿ ಒಳಗಡೆ ಇದ್ದಾನೆ. ಸ್ಯಾಮ್, ನಾನು ನಿನ್ನ ಹತ್ರ ಏನು ಹೇಳಿದೆ? ಏನು ಮಾಡಬಾರ್ದು ಅಂತ ಹೇಳಿದೆ ತಾನೇ? ಆ ಅಣುವಲ್ಲ ನನ್ನ ಮೇಲೆ ಕೇಸ್ ಹಾಕಿದ್ದು, ಅದಕ್ಕೆ ನಾನು ಆಸಿಡ್ ಹಾಕಿದ್ದು. ನಾನು ಕೋಟಿ ಖರ್ಚು ಮಾಡಿ ಎಲೆಕ್ಷನ್ ನಿಂತಿರೋದು. ಇಂಥ ಸಮಯದಲ್ಲಿ ಸಮಸ್ಯೆ ಮಾಡ್ತಾ ಇದೆಯಾ? ಸಾರಿ ಅಣ್ಣ, ಅಪ್ಪನಿಗೆ ಇದು ಗೊತ್ತಾಗ್ಬಾರ್ದು. ಅಪ್ಪ ಮಗಳೇ, ಊಟ ಮಾಡ್ದ ಮಗಳೇ? ಇವಾಗ ಏನು ಮಾಡ್ಬೇಕಂತ ನನಗೆ ಗೊತ್ತು. ನಾವು ಅಮ್ಮ ಹತ್ರ ಹೋಗೋಣ. ನಿನಗೆ ತುಂಬ ಸತ್ಯ ಹೇಳಿದ್ದೀನಿ. ನಾವು ಮಾತಾಡ್ಬೇಕಾದ್ರೆ ನನ್ನ ಮಗನ ಅಲ್ಲಿ ಕಳಿಸ್ಬೇಡ ಅಂತ. ಮಗು ಬಂದಿದ್ದು ನಾನು ನೋಡ್ಕೊಂಡಿಲ್ಲ. ಅಪ್ಪ ಇಲ್ಲಿ ಮಲಗಿದ್ದಾರೆ. ಸರ್, ಕೇಸ್ ರಿಪೋರ್ಟನ್ನು ಬರೀಲೇಬೇಕಾಗತ್ತೆ, ಇಲ್ಲಾಂದ್ರೆ ಸರಿ ಹೋಗಲ್ಲ. ನ್ಯೂಸ್ ಏನೂ ಸ್ಪ್ರೆಡ್ ಆಗಿಲ್ಲ, ಅದನ್ನು ನಾನು ನೋಡ್ಕೋತೀನಿ. ಸರಿ ಸರ್, ನಾನು ಇಡ್ತೀನಿ. ಕೂತ್ಕೊಳ್ಳಿ. ಅನು ಕೊಟ್ಟಿರುವಂಥ ಸ್ಟೇಟ್ಮೆಂಟಲ್ಲಿ ಒಂದು ಸಮಸ್ಯೆ ಇದೆಯಲ್ಲ? ಏನು ಸರ್? ಸ್ಟೇಟ್ಮೆಂಟಲ್ಲಿ ಕೊಟ್ಟಿರೋ ಹಾಗೆ ಸ್ಯಾಮ್ ಕನಕ್ಪುರ 1 ವಾರದಿಂದ ಮನ್ಸೂರ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾನೆ. ಅಲ್ಲಿ ಡಾಕ್ಟರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ಗೊತ್ತಿದೆ ಸರ್, ಇದನ್ನು ಮಾಡಿದ್ದು ಸ್ಯಾಮೇ. ನೀವು ಕಂಪ್ಲೇಂಟ್ ಕೊಟ್ಟಿರೋಂಥ ಸ್ಯಾಮ್ಗೂ ಅನುಗೂ ಯಾವುದೇ ಪರಿಚಯ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಆಸಿಡ್ ಅಟ್ಯಾಕ್ ಮಾಡಿರೋದಕ್ಕೆ ಯಾವುದೇ ವಿಟ್ನೆಸ್ ಇಲ್ಲ ಅಂತಿದ್ದಾರೆ. ಮತ್ತೆ ಅದು ಹೇಗೆ ಸ್ಯಾಮೇ ಮಾಡಿದ್ದಾನೆ ಅಂತ ನೀವು ಹೇಳ್ತಾ ಇದ್ದೀರಾ? ಇವಳು ಸ್ನೇಹಿತೆ ಕೇಸಿಂದಾಗಿನೇ ಇವಳಿಗೆ ಈ ಥರ ಆಗಿರೋದು. ಸಾರಾ ಅಲ್ವಾ? ಸಾರಾನ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಸಾರಾ ಈಗ ಕೆಲ್ಸದ ಮೇಲೆ ಮುಂಬೈಗೆ ಹೋಗಿದ್ದಾಳೆ. ಸಾರಾ ಹೇಳ್ತಾ ಇದ್ದಾಳೆ ಸ್ಯಾಮ್ ಗೊತ್ತಿದ್ದಾನೆ ಅಂತ. ಆದ್ರೆ ಅನು ಹೇಳೋ ಪ್ರಕಾರ ಅವರಿಬ್ರು ಮಧ್ಯೆ ಏನೂ ಇಲ್ಲ ಅಂತ ಹೇಳ್ತಾಳೆ. ಮತ್ತೆ ಅನು ಹೇಳ್ದಂತ ಲಾಯರ್ ಥಾಮಸ್ ಮ್ಯಾಥ್ಯೂನ ನಾನು ನೋಡಿದೆ. ಆದ್ರೆ ಲಾಯರ್ ಹೇಳ್ತಾ ಇದ್ದಾರೆ ಅನು ಮತ್ತೆ ಸಾರಾ ಆ ಥರದ್ದು ಯಾವುದೇ ಕಂಪ್ಲೇಂಟನ್ನ ನನ್ನ ಹತ್ರ ತಂದಿಲ್ಲ ಅಂತಿದ್ದಾರೆ. ಆದ್ರೂ ನಾನು ಕೂಡ ವಿಚಾರಿಸ್ತೇನೆ.
ಹೋದ ಕೆಲಸ ಏನಾಯ್ತು? ಅಪ್ಪ ಅದೇನು ದೊಡ್ಡ ಮ್ಯಾಟ್ರ್ ಏನಲ್ಲ. ಮೀಟಿಂಗ್ನ ಮುಂದಿನ ವರ್ಕ್ ಹಾಕೋಣ ಕೇಳಿದ್ದೀನಿ. ಎಲೆಕ್ಷನ್ ಬರೋದಕ್ಕೆ ಇನ್ನು 3 ತಿಂಗಳು ಮಾತ್ರ ಇದೆ. ಏನಾದರೂ ಒಂದು ಮಾಡಲೇಬೇಕು. ಇವಾಗ ಸಪೋರ್ಟ್ ನಮ್ಮ ಕಡೆ ಇರೋದ್ರಿಂದ ಈಸಿಯಾಗಿ ನಾವು ಗೆಲ್ಬೋದು ಅಪ್ಪ. ನೀನ್ ನಿಲ್ಲೋ ಕ್ಷೇತ್ರದಲ್ಲಿ ನೀನ್ ಖಂಡಿತ ಗೆಲ್ಲೇಬೇಕು. ಅದಕ್ಕೇನು ಬೇಕೋ ಅದನ್ನು ಮಾಡು. ಕೊಡ್ತೀನಿ ಅಪ್ಪ, ಎಲ್ಲನೂ ನಾನು ಮಾಡ್ಬಿಡ್ತೀನಿ. ನಿರ್ಧಾರ ನಿನ್ ಕೈಲೇ ಇರಬೇಕು. ನನ್ನ ವಿಚಾರದಲ್ಲಿ ಯಾರೂ ನಮ್ಮ ಕಡೆಯವ್ರು ಮಾತಾಡಲ್ಲಪ್ಪ. ಎಲ್ಲನೂ ನನ್ನ ಕಂಟ್ರೋಲಲ್ಲೇ ಇದೆ. ಆ ಕಂಟ್ರೋಲ್ ನಮ್ಮ ಕೈಲೇ ಇರಬೇಕು. ನನಗೆ ಎಲ್ಲ ಚೆನ್ನಾಗೇ ಗೊತ್ತಿದೆ ನಮ್ಮ ಪಾರ್ಟಿಯವ್ರ ಬಗ್ಗೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ಎಲೆಕ್ಷನ್ ಇರೋದ್ರಿಂದ ಒಂದ್ ಕೇಸಲ್ಲೂ ಸಿಕ್ಕಾಕೋಬಾರ್ದು. ನನಗೆ ಸ್ಯಾಮ್ ವಿಷಯದಲ್ಲೇ ಹೆದರಿಕೆ. ಅವನೇ ಯೂತ್ ಸೆಕ್ರೆಟರಿ ಆಗ್ಬೇಕು ಅನ್ಕೊಂಡಿದ್ದೀನಿ. ನಾನು ನೋಡ್ಕೊಂತೀನಪ್ಪ. ಟೆಲ್ ಮಿ ರಾಜು. ಸರ್, ನಾನು ಕೇಸ್ ಫೈಲ್ ನೋಡಿದೆ. ಲಾಸ್ಟ್ ಮಂತಲ್ಲಿ ಮೋನಾರ್ನಲ್ಲಿ ನಡೆದಂಥ ಅದೇ ಮೋಡ್ ಆಫ್ ಆಪರೇಷನ್ಸು ಈ ಕೇಸಲ್ಲಿ ಕಾಣ್ತಿರೋದು. ಸೊ ಇಟ್ಸ್ ಅ ಕ್ಲೀನ್ ಕೇಸ್ ಆಫ್ ರಿವೆಂಜ್. ಆಸಿಡ್ ಅಟ್ಯಾಕ್ ಒಳಗಾದವರು ರಿವೆಂಜ್ ತಗೋತಾ ಇದ್ದಾರೆ ಅನ್ನೋದೇ ಕಾರಣ. ಅದೇ ರೀತಿ ಆಸಿಡ್ ಅಟ್ಯಾಕ್ ಒಳಗಾದಂಥ ಹೆಂಗಸರು ಮನೆಗಳಲ್ಲಿ ಅಟ್ಯಾಕ್ ಮಾಡಿದವ್ರನ್ನ ಅವ್ರ ಮರ್ಮಾಂಗನ ಕಟ್ ಮಾಡಿ ಪೆಟ್ಟಿಗೆಲ್ ಹಾಕಿ ಇಟ್ಕೊಂಡಿದ್ದಾರೆ. ಸರ್, ರಾಜು ಹತ್ರ ಸಾಕ್ಷಿ ತಗೋಬೇಕು. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿದೆ. ಅದಕ್ಕೆ ಅಪರಾಧಿನ ತುಂಬಾ ಬೇಗ ಹಿಡಿಬೇಕು. ಶೋ ಸರ್. ಆ ಕಡೆ ಅಲ್ವಾ? ಹಾಂ ಸರ್, ರಾಜುನ ಇವಾಗ ವಾರ್ಡಿಗೆ ಹಾಕಿದ್ದಾರೆ. ರಾಜು, ಏನ್ ನಡೀತು ಅಂತ ಹೇಳಕ್ ಸಾಧ್ಯನಾ? ರೈಟ್ ಗೆ ಪಾಸ್ ಮಾಡು. ರೈಟ್ ಗೆ ಪಾಸ್ ಮಾಡು. ಇಲ್ಲಿ ನೀ ಎಲ್ಲಿ ಹೋಗು? ಮಾಡು. ಮುಂದೆ ಹೋಗು. ಹಾ, ನೀ ಮುಂದ್ಗಡೆ ಹೋಗು. ಹಾ, ಇಲ್ಲಿ ಕೊಡು. ಸರಿ ಸರಿ. ನೀ ಎಲ್ಲಿ ಹೋಗ? ಇಲ್ಲಿ ಕೊಡು. ಕವರ್ ಮಾಡು. ಪಾಸ್. ಅಭಿ, ನಾ ಹೋಗ್ತೀನಿ. ಆಯ್ತು. ಇಲ್ಲಿ ಪಾಸ್ ಮಾಡು. ಇಲ್ಲಿ ರೈಟ್ ಗೆ ಪಾಸ್ ಮಾಡು. ರೈಟ್ ಗೆ ಪಾಸ್ ಮಾಡು. ನೀ ಎಲ್ಲಿ ಹೋಗು? ಮುಂದ್ಗಡೆ ಹೋಗು. ಬನ್ನಿ. ನೀ ಮುಂದ್ಗಡೆ ಹೋಗು. ಇಲ್ಲಿ ಪಾಸ್ ಇಲ್ಲಿ ಮಾಡು. ಕೊಡು. ಹಾ, ಹೋಗು. ನೀ ಎಲ್ಲಿ ಹೋಗು? ಹತ್ರ ಹೋಗು. ಇಲ್ಲಿ ಕೊಡು. ಪಾಸ್ ಮಾಡಿ. ರೈಟ್ ಗೆ ಪಾಸ್ ಮಾಡು. ರೈಟ್ ಗೆ ಪಾಸ್ ಮಾಡು. ಇಲ್ಲಿ ಪಾಸ್ ಮಾಡು. ನೀ ಎಲ್ಲಿ ಹೋಗು? ಮುಂದ್ಗಡೆ ಹೋಗು. ಅಲ್ಲಿ ಹಾ, ಹೋಗು. ನೀ ಮುಂದ್ಗಡೆ ಹೋಗು. ಹಾ, ಇಲ್ಲಿ ಸರಿ, ಕೊಡು. ಸರಿ. ಹಾ, ಇಲ್ಲಿ ನೀ ಎಲ್ಲಿ ಹೋಗ? ಇಲ್ಲಿ ಪಾಸ್ ಮಾಡು. ಇಲ್ಲಿ ಕೊಡು. ಹಾ, ಪಾಸ್. ಇಲ್ಲಿ ರೈಟ್ ಗೆ ಪಾಸ್ ಮಾಡು. ರೈಟ್ ಗೆ ಪಾಸ್ ಮಾಡು. ಇಲ್ಲಿ ಪಾಸ್ ಮಾಡು. ನೀ ಎಲ್ಲಿ ಹೋಗು? ಮುಂದ್ಗಡೆ ಹೋಗು. ಇಲ್ಲಿ. ಹಾ, ನೀ ಮುಂದ್ಗಡೆ ಹೋಗು. ಹೌದು. ಹಾ, ಇಲ್ಲಿ ಕೊಡು. ಹಾ. ನಾನು ಕಣ್ಬಿಟ್ಟು ನೋಡಿದಾಗ ಅವನು ನನ್ನ ಕೈ ಮತ್ತೆ ಕಾಲ್ಗಳನ್ನ ಕಟ್ ಹಾಕಿದ್ದ. ಅವನ ಮುಖ ನೆನ್ಪಿದ್ಯಾ? ಅವನ ಮುಖಕ್ಕೆ ಮಾಸ್ಕ್ ಹಾಕಿದ್ದ. CCTV ವಿಜುವಲ್ಸ್ನ ಚೆಕ್ ಮಾಡಿ. ಸರ್. ಅವನ ಮುಖ ಗೊತ್ತಾಗದೇ ಇದ್ರು ಅವನ ಗಾಡಿ ನಂಬರ್ ಸಿಗುತ್ತೆ. ಸರ್.